ಬಸವರಾಜ್ ಅವರು ಸಣ್ಣ ನೀರಾವರಿ ಇಲಾಖೆ, ಅಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಬೆಂಗಳೂರು ಸುತ್ತಮುತ್ತಲಿರೋಂಥ ಎಲ್ಲ ಕೊಳಚೆ ನೀರನ್ನು ತೆಗೆದುಕೊಂಡೋಗಿ ಎಲ್ಲಿ ಕೋಲಾರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಎಲ್ಲ ಕಡೆಯನ್ನು ಕೊಟ್ಟು ಸುಮಾರು ಸಾವಿರಾರು ಕೆರೆಗಳನ್ನು ತುಂಬಿಸುವಂಥದ್ದು, ಆ ನೀರನ್ನು ಅಂತರ್ಜಲವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಏನು ನಮ್ಮ ಗೋಪಾಲ್ ಕೃಷ್ಣರವರು ಏನು ಹೇಳಿದರು, ಅವರ ಮಾತನ್ನು ಕೂಡ ನಾನು ಗಮನಿಸಿದ್ದೇನೆ. ಅವರ ವಿಚಾರಧಾರೆಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದೊಂದು ದಿನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಇವತ್ತು ತಮ್ಗೆ ಹೇಳೋದಿಷ್ಟೇ, ನಾನು ಭಾಳ ಸಂತೋಷ ಆಯಿತು. ಇಲ್ಲಿ ಬರಬೇಕಾದ್ರೆ ನಾನು ಮುಖ್ಯಮಂತ್ರಿಗಳು ರೇಷ್ಮೆ ಬೆಳೆ ವಿಚಾರವನ್ನು ಕೇಳಿದ್ರು. ಸುಮಾರು 4,000 ಹೆಚ್ಚು ರೈತರು ರೇಷ್ಮೆ ಬೆಳೀತಾ ಇದ್ದೀರಿ. ನಾನು ರಾಮನಗರದ ಗೂರೂರು ಮಾರ್ಕೆಟಲ್ಲಿ ವಿಚಾರಿಸಿದೆ, ನಮ್ಮ ಈ ತಾಲೂಕಿನಲ್ಲಿ ಬೆಳೀತಾ ಇರೋಂಥ ರೇಷ್ಮೆಗೆ ಅತಿ ಹೆಚ್ಚು ಬೆಲೆ ದೊರಕ್ತಾ ಇದೆ ಅನ್ನೋ ಒಂದು ವಿಚಾರ, ಭಾಳ ಸಂತೋಷದ ವಿಚಾರವನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಸೊ ಹಂಗೆ ರೇಷ್ಮೆ ಬೆಳೆ ಭಾಳ ಚೆನ್ನಾಗಿದೆ. ಇವತ್ತು ಚೈನಾದಿಂದ ಇಂಪೋರ್ಟು ಕಡಿಮೆ ಆದಮೇಲೆ ಇವತ್ತು ಎಲ್ಲರೂ ಕೂಡ ಒಳ್ಳೆ ಬೆಳೆ ಆಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಬೆಳೀರಿ. ಮುಂದಿನ ದಿನದಲ್ಲಿ ನಾವು ಇಲ್ಲೇ ಒಂದು ಮಾರ್ಕೆಟ್ ಮಾಡೋಂಥ ಕೆಲಸ ಈ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಏಕೆಂದರೆ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನ ಬದುಕಿಸ್ಬೇಕು. ನೀವೆಲ್ಲ ಬಯಲುಸೀಮೆಯಲ್ಲಿರುವಂಥ ಜನ, ಭಾಳ ಕಷ್ಟದಲ್ಲಿರುವಂಥ ಜನ, ಈ ತಾಲೂಕಿನ ಮಹಾಜನತೆ. ನಿಮ್ಮ ಜೀವನದ ಬದಲಾವಣೆಯನ್ನು ತರಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಅದಕ್ಕೆ ನಿಮ್ಮ ಶಾಸಕರು, ನಿಮ್ಮ MP ಇಬ್ಬರು ಸೇರಿ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವ್ರಿಗೆ ನಿಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಂಥ ಗ್ಯಾರಂಟಿಯನ್ನು ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಿದ್ರು, ಮೋದಿಯವರು ಟೀಕೆ ಮಾಡ್ತಾ ಇದ್ರು. ಈಗ ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಹರಿಯಾಣಕ್ಕೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಬೇರೆ ಉತ್ತರ ಪ್ರದೇಶಕ್ಕೆ ಹೋಗಿ, ಬೇರೆ ಯಾವುದೇ ರಾಜ್ಯ ಬಿಹಾರ್ಗೆ ಹೋಗಿ, ಎಲ್ಲ ರಾಜ್ಯಗಳಿಗೆ ಹೋಗಿ ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿನ ಕಾಪಿ ಮಾಡಿಕೊಂಡು ಇವತ್ತು ಅವರು ಗ್ಯಾರಂಟಿಯನ್ನು ಕೊಟ್ಟು ಜನರ ಬದುಕಿನ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮಾದರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ತಾವೆಲ್ಲ ಚಿಂತೆ ಮಾಡೋದು ಬೇಡ. ಒಂದು ಉತ್ತಮವಾದಂಥ ಸರ್ಕಾರ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನದಲ್ಲಿ ಇದಕ್ಕಿಂತ ಉತ್ತಮವಾದಂಥ ಆಡಳಿತವನ್ನು ನಾವು ಎಲ್ಲ ಥರದಲ್ಲೂ ಕೂಡ ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. 2028ರಲ್ಲಿ ಮತ್ತೆ ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ನಿಮ್ಮ ಹಸ್ತದ ಸರ್ಕಾರ ನಿಮ್ಮನ್ನ ಕೈಯನ್ನು ಬಲಪಡಿಸದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮ್ಮ ಈ ಭೂಮಿ ಒಡೆತನ, ನೀರು ಇವೆಲ್ಲ ಕೂಡ 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಆಗಿ ಇವತ್ತು ನಾವು ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಎಲ್ಲ ಶಾಸಕರು ಕೂಡ ಉತ್ತಮವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ಕೊನೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ವಿಶೇಷವಾಗಿ NT ಶ್ರೀನಿವಾಸ್ ಅವರ ಕೈಯನ್ನು ಬಲಪಡಿಸಬೇಕು. ಎಲ್ಲ ಕಾರ್ಯಕರ್ತರು ಉತ್ತಮವಾಗಿ ದುಡಿದಿದ್ದೀರಿ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಕಾರ್ಯಕರ್ತರು, ಮುಖಂಡರುಗಳು, ಅಧಿಕಾರಿಗಳು ಎಲ್ಲ ಸಹಾಯವನ್ನು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.